ಈ ಒಂದು ಅವಸ್ಥೆಗಳಲ್ಲಿ ಮನುಷ್ಯನಿಗೆ 3 ಅವಸ್ಥೆಗಳಿದ್ದಾವೆ. ಏನದು? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಾವಸ್ಥೆ ಅಂತ ಹೇಳಿ ನಾವು ಕರೀತೇವೆ. ಅಂದರೆ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ, ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ, ಈ 3 ಸಂಕೇತ ಆಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಜ್ಞಾನಿಗೆ ಈ ಜಗತ್ತೆಲ್ಲವೂ ಸ್ವಪ್ನ ಸದೃಶವಾಗಿ ಕಾಣುತ್ತಾ, ಈ ಜ್ಞಾನಿಗೆ ದುಃಖವೇ ಆಗೋದಿಲ್ವಾ? ಅಂದರೆ ಈ ಜ್ಞಾನಿಯು ಕಲ್ಲು ಬಂಡೆಯಂತೆ ಇರ್ತಾನ? ಈ ಜಾಗೃತ ಅವಸ್ಥೆಯಲ್ಲಿನ ಸುಖ ದುಃಖಗಳಿಗೆ ಆತನು ಸ್ಪಂದಿಸುವುದಿಲ್ಲವಾ? ಜಡದಂತೆ ಆತನು ಇರ್ತಾನ? ಆತನಿಗೆ ಭಾವನೆಗಳೇ ಇರುವುದಿಲ್ಲವಾ ಎಂಬುದಾಗಿ ಇವತ್ತು ನೋಡೋಣ. ಹಾಗೂ ಈ ಜ್ಞಾನಿಯ ದೃಷ್ಟಿಯಿಂದ ಇಡೀ ಈ ಸಕಲ ಬ್ರಹ್ಮಾಂಡವು ಕೇವಲ ಸ್ವಪ್ನ ಸದೃಶವಾಗಿ ಏಕೆ ಕಾಣುತ್ತದೆ? ಏಕೆ ಆತನು ಈ ಎಲ್ಲ ಬಾಹ್ಯದ ಚಟುವಟಿಕೆಗಳನ್ನು ನೋಡ್ತಾ ಇದ್ದರೂ ಕೂಡ ಅದಕ್ಕೆ ಆತನು ಮೋಹಿತನಾಗದೆ ಮತ್ತು ಸಂಯೋಗ ವಿಯೋಗಗಳಿಗೆ ಒಳಗಾಗದೆ ಮತ್ತು ಅದರ ಪ್ರಭಾವಕ್ಕೆ ಒಳಗಾಗದೆ ಆತನು ಸದಾ ಸರ್ವತ್ರ ಸಂತೋಷದಿಂದ ಆನಂದ ತುಂದಿಲ್ಯನಾಗಿ ಇರ್ತಾನೆ ಎಂಬುದರ ಬಗ್ಗೆ ಇವತ್ತು ನಾವು ನೋಡೋಣ. ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತ ನೋಡೋಣ. ನೋಡಿ, ಈ ಜ್ಞಾನಿಗೆ ಮತ್ತು ಈ ವೇದಾಂತಿಗಳಿಗೆ ಇಡೀ ಈ ಜಗತ್ತು ಕೇವಲ ಸ್ವಪ್ನ ಸದೃಶ ಮಾಯಾಮಯವಾದಂತಹ ಜಗತ್ತು. ಆತನ ದೃಷ್ಟಿಯಿಂದ ಮಾಯಾಮಯ ಸ್ವಪ್ನದಂತೆ ಅದು ಕಾಣುತ್ತದೆ. ಪರಮಾತ್ಮನು ಆತನೇ ಸಾಕ್ಷ್ಯರೂಪನಾಗಿದ್ದಾನೆ, ಆತನೇ ಜ್ಯೋತಿಯಾಗಿದ್ದಾನೆ, ಆತನ ಸ್ವರೂಪವೇ ಜ್ಯೋತಿ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಇದನ್ನು ಹೇಗೆ ರುಜುವಾತು ಮಾಡೋದು ಅಂತ ಹೇಳಿದರೆ, ಈ ಒಂದು ಅವಸ್ಥೆಗಳಲ್ಲಿ ಮನುಷ್ಯನಿಗೆ 3 ಅವಸ್ಥೆಗಳಿದ್ದಾವೆ. ಏನದು? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಾವಸ್ಥೆ ಅಂತ ಹೇಳಿ ನಾವು ಕರೀತೇವೆ. ಅಂದರೆ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ, ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ, ಈ 3 ಸಂಕೇತ ಆಗಿದೆ. ಅಂದರೆ ಈ ಒಂದು ಘಂಟಾನಾದದಲ್ಲಿ ಬರುವಂತಹ ಓಂಕಾರದ ಶಬ್ದ ಅ, ಉ, ಮ, ಈ 3 ಪದಗಳನ್ನೊಳಗೊಂಡು ಓಂಕಾರ ಆಗಿದೆ. ಈ ಓಂಕಾರವು ಬೀಜ ಮಂತ್ರದಂತೆ ಇಡೀ ಜಗತ್ತಿನ ಸಕಲ ಚರಾಚರ ವಸ್ತುಗಳಲ್ಲಿ ಅದು ತುಂಬಿ ತುಳುಕಾಡ್ತಾ ಇದೆ. ನಾವು ಮಾಡುವಂತಹ ಒಂದು ಕೈಯ ಸ್ಪರ್ಶ ಆಗಲಿ, ಕಿವಿಯನ್ನು ನೀವು ಮುಚ್ಚಿಕೊಂಡರೆ ನಿಮಗೆ ಓಂಕಾರ ಧ್ವನಿಯು ಬರುತ್ತದೆ. ಸರ್ವತ್ರ ಓಂಕಾರಮಯವಾಗಿದೆ. ಈ ಓಂಕಾರದಲ್ಲಿ ಆ, ಉ, ಮ ಎಂಬ 3 ಅಕ್ಷರಗಳಿದ್ದಾವೆ. ಆ, ಉ, ಮಾನೆ ಈ ಒಂದು ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳನ್ನು, ಸ್ಥೂಲ, ಸೂಕ್ಷ್ಮ, ಕಾರಣ ಅವಸ್ಥೆಗಳನ್ನು ಪ್ರತಿನಿಧಿಸುತ್ತದೆ. ಈ 3 ಅವಸ್ಥೆಗಳ ಒಟ್ಟು ಸಂಗ್ರಹವೇ ಶಕ್ತಿಯೇ ಓಂಕಾರವಾಗಿದೆ ಅಂತ ಹೇಳ್ತಾರೆ. ಹಾಗೂ ಈ ಜಾಗೃತ ಅವಸ್ಥೆ ಅಂದರೇನು, ಈ ಎಚ್ಚರದ ಅವಸ್ಥೆ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ರೆ, ಈಗ ನಾನು ಎಚ್ಚರವಾದೆ, ನಿದ್ರೆಯಿಂದ ಎಚ್ಚರ ಆದೆ. ಎಚ್ಚರ ಆದ ತಕ್ಷಣವೇ ನನಗೆ ಗೊತ್ತಾಗೋದೇನು? ನಾನು ಎದ್ದಿದ್ದೇನೆ. ಅಂದರೆ ನನ್ನ ಅಹಂಕಾರ ಎದ್ದೇಳುತ್ತೆ. ಮೊದಲು ನಾನು ಎಂಬುವಂತಹ ಅಹಂಕಾರ ಎದ್ದೇಳುತ್ತೆ. ತದನಂತರ ನಾನು ಇಂಥವನು, ಇಂತಹ ಕುಟುಂಬಕ್ಕೆ ಸೇರಿದವನು, ಇವರು ನನ್ನವರು, ಇದು ನನ್ನದು, ಇದು ಜಗತ್ತು, ಈ ಒಂದು ಅರಿವು ಬರುತ್ತದೆ. ಈ ಅರಿವು ಜಾಗೃತ ಅವಸ್ಥೆಯಲ್ಲಿ ಆಗುತ್ತೆ. ಮತ್ತು ಈ ಒಂದು ನಾನು, ನನ್ನವರು, ನನ್ನದು, ನನ್ನ ಕೆಲಸ, ನನ್ನ ಕಾರ್ಯ, ಇದು ನನ್ನ ಜಗತ್ತು, ಇದು ನನ್ನ ಮನೆ, ಇದು ನನ್ನ ಕೆಲಸ, ಹೀಗೆ ಮನುಷ್ಯ
ಈ ಎಚ್ಚರದ ಅವಸ್ಥೆಯಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ನಂತರ ಆತನು ರಾತ್ರಿ ಆಗ್ತಾ ಇದ್ದ ಹಾಗೆ ಮನಿಕೊಳ್ತಾನೆ, ಅಂದರೆ ನಿದ್ರೆಯನ್ನು ಮಾಡ್ತಾನೆ. ನಿದ್ರೆಯನ್ನು ಮಾಡುವಂತಹ ಅವಸ್ಥೆಯಲ್ಲಿ ಆತನಿಗೆ ಸ್ವಪ್ನಾವಸ್ಥೆ ಅನ್ನೋದು ಕೂಡ ಒಂದು ಬರುತ್ತೆ. ಈ ಸ್ವಪ್ನಾವಸ್ಥೆ ಅಂದರೆ ಏನು? ಈ ಎಚ್ಚರದ ಅವಸ್ಥೆಗೂ ಗಾಢ ನಿದ್ರಾವಸ್ಥೆಗೂ ಇರುವಂತಹ ಮಧ್ಯದ ಅವಸ್ಥೆ. ಅಂದರೆ ತೀರಾ ಮನಗೂ ಇಲ್ಲ, ತೀರಾ ಎದ್ದೂ ಇಲ್ಲ, ಅರೆ ಪ್ರಜ್ಞಾವಸ್ಥೆ ಅಂತ ನಾವು ಕರೆಯಬಹುದು. ಅದನ್ನು ನಾವು ಸ್ವಪ್ನಾವಸ್ಥೆ ಅಂತ ಹೇಳಿ ಕರಿತೇವೆ. ಈ ಒಂದು ವ್ಯಾಖ್ಯಾನವು ಕೂಡ ಎಚ್ಚರದ ದೃಷ್ಟಿಯಿಂದ ಮಾಡುತ್ತಿರುವಂತಹ ವ್ಯಾಖ್ಯಾನವಾಗಿದೆ. ಅಂದರೆ ಕನಸು ಬಂದಿರುವಂತಹ ವ್ಯಕ್ತಿಗೆ ನಾನು ಅರೆ ನಿದ್ರಾವಸ್ಥೆಯಲ್ಲಿದ್ದೇನೆ ಅಥವಾ ಎಚ್ಚರದ ಅವಸ್ಥೆಯಲ್ಲಿದ್ದೇನೆ ಅಂತ ಅನಿಸೋದಿಲ್ಲ. ಆತನು ಕನಸಿನಲ್ಲಿ ಎಚ್ಚರದ ಅವಸ್ಥೆಯಲ್ಲಿ ಹೇಗೆ ವ್ಯವಹರಿಸುತ್ತಾನೋ ಹಾಗೆಯೇ ವ್ಯವಹರಿಸ್ತಾ ಇರ್ತಾನೆ. ಅಂದರೆ ಆತನು ಈ ಎಚ್ಚರದ ಜಗತ್ತಿನಲ್ಲಿ ಹೇಗೆ ಅವನು ವ್ಯವಹಾರವನ್ನು ಮಾಡ್ತಾ ಇರ್ತಾನೋ, ಇದೆಲ್ಲವನ್ನು ಸತ್ಯ ಅಂತ ಹೇಗೆ ತಿಳ್ಕೊಂಡಿರ್ತಾನೋ, ಹೇಗೆ ನಾನು ನನ್ನದು ನನ್ನವರು ಎಂಬುವಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾನೋ, ಹಾಗೆಯೇ ಸ್ವಪ್ನಾವಸ್ಥೆಯಲ್ಲಿ ಕನಸಿನ ಅವಸ್ಥೆಯಲ್ಲಿಯೂ ಕೂಡ ಹಾಗೆ ಎಚ್ಚರದಂತೆಯೇ ವ್ಯವಹಾರ ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಲ್ವಾ? ಕನಸಿನ ಅವಸ್ಥೆಯಲ್ಲಿ ಆತ ಇದ್ದಾಗ ಆತನಿಗೆ ಎಚ್ಚರ ಅವಸ್ಥೆ ಅನ್ನೋದೊಂದಿದೆ. ನಾನು ನಿದ್ರೆ ಮಾಡಿದ್ದೇನೆ, ನಿದ್ರೆಯಲ್ಲಿ ಕನಸು ಬಂದಿದೆ, ಕನಸಿನಲ್ಲಿ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ ಅಂತ ಅನಿಸೋದಿಲ್ಲ. ಕನಸಿನ ಅವಸ್ಥೆಯಲ್ಲಿ ಎಚ್ಚರದಂತೆಯೇ ಆತನು ವ್ಯವಹರಿಸ್ತಾ ಇರ್ತಾನೆ. ಎಚ್ಚರದ ಅವಸ್ಥೆಯಲ್ಲಿ ಭಿಕಾರಿಯಾಗಿದ್ದವನು ಕನಸಿನಲ್ಲಿ ಮಹಾರಾಜನಾಗಬಹುದು. ಎಚ್ಚರದ ಅವಸ್ಥೆಯಲ್ಲಿ ಮಹಾರಾಜನಾಗಿದ್ದವನು ಕನಸಿನ ಅವಸ್ಥೆಯಲ್ಲಿ ಭಿಕಾರಿಯಾಗಿರಬಹುದು. ಆದರೆ ಆ ಕನಸಿನ ಅವಸ್ಥೆಯಲ್ಲಿ ಕಾಣುವಂತಹ ವ್ಯವಸ್ಥೆಯಲ್ಲಿ ಆತನು ಎಚ್ಚರದಂತೆಯೇ ವ್ಯವಹರಿಸ್ತಾ ಇರ್ತಾನೆ. ಅಲ್ಲಿಯೂ ಕೂಡ ಎಲ್ಲ ಜನಗಳು ಇರ್ತಾರೆ, ಕುದುರೆ ಬರುತ್ತೆ, ಸಿಂಹ ಬರುತ್ತೆ, ಇನ್ನೇನೋ ಬರುತ್ತೆ, ವ್ಯವಹಾರಗಳಿರುತ್ತೆ. ಮಹಾರಾಜನಾಗಿದ್ದರೆ ಆಸ್ಥಾನ ಇರುತ್ತೆ, ಪ್ರಜೆಗಳಿರ್ತಾರೆ, ಆಡಳಿತ ಇರುತ್ತೆ, ಭೋಗ ಇರುತ್ತೆ, ವೈಭೋಗ ಇರುತ್ತೆ, ಎಲ್ಲವೂ ಇರುತ್ತೆ. ಕನಸು ಕಾಣುವವರೆಗೂ ವಿಜೃಂಭಿಸ್ತಾ ಇರ್ತಾನೆ. ಕರೆಕ್ಟ್? ಆ ಸಂದರ್ಭದಲ್ಲಿ ಆತನಿಗೇನಾದರೂ ಒಂದು ಸಿಂಹ ಬಂದು ಅಟ್ಯಾಕ್ ಮಾಡೋ ಥರ ಕನಸು ಬಂದಿದ್ದರೆ ಧಗ್ ಅವನು ಭಯದಿಂದ ಎದ್ದೇಳ್ತಾನೆ. ಇದು ಕನಸು ಅಂತ ಅವನಿಗೇನು ಅನಿಸೋದಿಲ್ಲ. ಎಚ್ಚರದ ರೀತಿಯಲ್ಲಿಯೇ ಆತನಿಗೆ ಭಾಸ ಆಗುತ್ತೆ. ಕರೆಕ್ಟ್? ಹಾಗಿದ್ದ ಮೇಲೆ ಈ ಕನಸಿನಿಂದ ಆತನು ಎಚ್ಚೆತ್ತ ಕೂಡಲೇ ಆತನು ಅಂದುಕೊಳ್ತಾನೆ, ಓಹೋ ಇದೆಲ್ಲವೂ ಕನಸು, ಇದೆಲ್ಲವೂ ಸ್ವಪ್ನ ಸದೃಶವಾದದ್ದು, ಇದಕ್ಕೆ ನಾನು ಹೆದರಿಬಿಟ್ಟೆನಲ್ಲ ಅಂತ ಹೇಳಿ ಸಾವರಿಸಿಕೊಂಡು ಒಂದು ಲೋಟ ನೀರನ್ನು ಕುಡಿದು ತೆಪ್ಪಗೆ ತಣ್ಣಗೆ ಇರ್ತಾನೆ, ಸಮಾಧಾನವನ್ನು ಮಾಡಿಕೊಳ್ತಾನೆ. ಅಂದರೆ ಇದೆಲ್ಲವೂ ಸುಳ್ಳು, ಇದೆಲ್ಲವೂ ಮಿಥ್ಯೆ ಅಂತ ಹೇಳ್ತಾನೆ. ಯಾವಾಗ ಹೇಳ್ತಾನೆ? ಎಚ್ಚರ ಆದ ಮೇಲೆ, ಆ ಒಂದು ಅವಸ್ಥೆಯನ್ನು ಬಿಟ್ಟು ನಂತರ ಎಚ್ಚರ ಆದ ಮೇಲೆ, ಎಚ್ಚರದ ಅವಸ್ಥೆಗೆ ಬಂದಾಗ ಕನಸಿನಲ್ಲಿ ಕಾಣುತ್ತಿದ್ದಂತಹ ಎಚ್ಚರದ ಅವಸ್ಥೆಯನ್ನು ಸುಳ್ಳು ಎಂಬುವಂತಹ ಅರಿವು ಮತ್ತು ಜ್ಞಾನ ಆತನಿಗೆ ಆಗುತ್ತೆ. ಅಂತಹ ಒಂದು ಜ್ಞಾನ ನಮಗೆ ಎಚ್ಚರದ ಅವಸ್ಥೆಯಲ್ಲಿದ್ದಾಗಲೇ ಆದಾಗ, ಹೇಗೆ ಕನಸಿನಲ್ಲಿ ಕಾಣುತ್ತಿರುವ ಜಗತ್ತು ಸ್ವಪ್ನ ಸದೃಶವೆಂದು ಎಚ್ಚರವಾದ ಮೇಲೆ ಅರಿವಾಯಿತೋ, ಹಾಗೆಯೇ ಎಚ್ಚರದ ಅವಸ್ಥೆಯಲ್ಲಿ ಇರುವಂತಹ ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಸಾಧಕನಿಗೆ ಈ ಕಣ್ಣಿಗೆ ಕಾಣುತ್ತಿರುವಂತಹ ಗೋಚರವಾಗುತ್ತಿರುವಂತಹ ದೃಶ್ಯಗಳೆಲ್ಲವೂ ಕೂಡ ಸ್ವಪ್ನ ಸದೃಶ, ಇದೆಲ್ಲವೂ ಅಶಾಶ್ವತ, ಅನಿತ್ಯ, ಅಶಾಶ್ವತ ಅನ್ನೋದು ಗೊತ್ತಾಗುತ್ತೋ ಆಗ ಈ ಜಗತ್ತು ಸ್ವಪ್ನ ಸದೃಶವಾಗಿ ಕಾಣುತ್ತೆ, ಬ್ರಹ್ಮ ಒಂದೇ ಸತ್ಯವಾಗಿ ನಿಲ್ಲುತ್ತೆ.
ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ನೋಡಿ, ಈ ಎಚ್ಚರದ ಅವಸ್ಥೆಯಲ್ಲಿ ನಾವು ಈ ಇಂದ್ರಿಯಗಳನ್ನು ಬಳಸಿಕೊಂಡು ಇದು ನಾನು ಅಂತ ಹೇಳಿ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ಕನಸು ನನ್ನ ಒಳಗೆ ಕನಸು ಬೀಳುತ್ತೆ, ಆಚೆ ಬೀಳೋದಿಲ್ಲ. ಎಚ್ಚರದಲ್ಲಿದ್ದಾಗ ನಾನು ಅಂದ್ಕೊಳ್ತೇನೆ ಈ ಜಗತ್ತು ತುಂಬ ದೊಡ್ಡದಿದೆಯಪ್ಪ, ಇದರಲ್ಲೆಲ್ಲೋ ನಾನು ಒಂದು ಅಣು ಚಿಕ್ಕವನು ಅಂತ ಅಂದ್ಕೊಳ್ತೇನೆ. ಆದರೆ ಕನಸು ಬಂದಾಗ ಇದಕ್ಕಿಂತ ದೊಡ್ಡ ಜಗತ್ತು ಕನಸಿನ ಮನಸ್ಸಿನ ಪಟಲದಲ್ಲಿ ನಿರ್ಮಿತ ಆಗುತ್ತೆ. ಹೇಗೆ ಸಿನಿಮಾದ ಪರದೆಯ ಮೇಲೆ ಬಾಹುಬಲಿಯ ಸಾಮ್ರಾಜ್ಯವು ಕಾಣುತ್ತೋ ಹಾಗೆ ನಮ್ಮ ಕನಸೆಂಬ ಮನಸ್ಸಿನ ಮೇಲೆ ಆ ಒಂದು ಜಾಗೃತ ಅವಸ್ಥೆಯಂತಹ ಒಂದು ಜಗತ್ತು ನಿರ್ಮಾಣ ಆಗುತ್ತೆ. ಅದೆಲ್ಲ ಆಗುತ್ತೆ, ನನ್ನ ಮನಸ್ಸಿನಲ್ಲಾಗುತ್ತೆ. ಈ ದೇಹದ ಪುಟ್ಟ ದೇಹದ ಒಳಗಡೆ ಇರುವ ಮನಸ್ಸಿನಲ್ಲಿ ಅದು ಆಗುತ್ತೆ. ಅದನ್ನು ನೀವು ಈ ಕಣ್ಣುಗಳನ್ನು ಮುಚ್ಚಿದ್ದರೂ ಕೂಡ ನೀವು ಯಾವ ಕಣ್ಣುಗಳಿಂದ ಆ ಒಂದು ಕನಸನ್ನು ನೋಡ್ತೀರಾ? ಯೋಚನೆ ಮಾಡಿ. ಕಣ್ಣುಗಳನ್ನು ಮುಚ್ಚಿ ನಿದ್ರೆಗೆ ಹೋಗ್ತೀರಾ, ಕನಸು ಕಾಣ್ತೀರಾ. ಅಲ್ಲಿ ನೀವು ಇಂತಹದೇ ದೇಹವನ್ನು ಧರಿಸಿರ್ತೀರಾ, ಅಲ್ಲಿ ಕಣ್ಣುಗಳಿಂದ ವ್ಯವಹಾರವನ್ನು ಮಾಡ್ತಿರ್ತೀರಾ, ನೋಡ್ತಾ ಇರ್ತೀರಾ, ಏನೋ ಆಟ ಪಾಠಗಳನ್ನು ಮಾಡ್ತಾ ಇರ್ತೀರಾ, ವ್ಯವಹಾರವನ್ನು ಮಾಡ್ತಾ ಇರ್ತೀರಾ. ಯಾವ ಪಂಚೇಂದ್ರಿಯಗಳು, ಯಾವ ಕರ್ಮೇಂದ್ರಿಯಗಳು, ಯಾವುದನ್ನು ಬಳಸಿಕೊಂಡು ನೀವು ಕನಸಿನಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ? ಅಲ್ಲಿ ನೋಡುತ್ತಿರುವಂತಹ ಜಗತ್ತೆಲ್ಲವೂ ನಿನ್ನೊಳಗೆ ಇದೆಯೋ ಅಥವಾ ನಿನ್ನಿಂದ ಹೊರಗೆ ಇದೆಯೋ? ಅಥವಾ ಇಡೀ ಈ ದೊಡ್ಡದಾದಂತಹ ಈ ಜಗತ್ತು ನಿನ್ನ ಪುಟ್ಟ ದೇಹದ ಒಳಗಡೆ ಬಂದು ಸೇರಿಕೊಂಡ್ಬಿಡ್ತಾ? ಇದನ್ನು ಯೋಚಿಸಿ ನೋಡಬೇಕು. ವಿಷಯ ಬಹಳ ಗಂಭೀರವಾದಂತಹ ವಿಷಯ ಆಗಿದೆ. ಆದ್ದರಿಂದ ತುಂಬ ಫೋಕಸ್ಡ್ ಆಗಿ ವಿಷಯವನ್ನು ಕೇಳಬೇಕು. ಇಷ್ಟು ದಿನ ಹಳೆಯ ವಿಡಿಯೋಗಳಲ್ಲಿ ಭಕ್ತಿ, ಭಾವ, ಪ್ರಾರ್ಥನೆ ಅಂತೆಲ್ಲ ಹೇಳ್ತಾ ಬಂದೆ, ಭಾಳ ಸರಳವಾದ ವಿಚಾರಗಳು. ಈಗ ಗಹನವಾದ ವಿಚಾರಗಳ ಕಡೆಗೆ ಹೋಗ್ತಾ ಇದ್ದೇನೆ, ಮನವಿಟ್ಟು ಕೇಳಿ. ಹೀಗೆ ಕನಸಿನೊಳಗೆ ಒಂದು ಸಾಮ್ರಾಜ್ಯವು ನನ್ನೊಳಗೇ ಇತ್ತು. ಹಾಗೆಯೇ ಈ ಕನಸಿನಲ್ಲಿ ನಾನು ವ್ಯವಹರಿಸಿದಂತೆ ಈ ಎಚ್ಚರದ ಅವಸ್ಥೆಯಲ್ಲಿಯೂ ನಾನು ವ್ಯವಹರಿಸ್ತಾ ಇದ್ದೀನಿ. ಅದೇ ತರಹದ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನ ಇಟ್ಕೊಂಡು ವ್ಯವಹರಿಸ್ತಾ ಇದ್ದೇನೆ. ಈ ಎಚ್ಚರದ ಅವಸ್ಥೆಯೂ ಕೂಡ ಎಚ್ಚರವಾದ ಮೇಲೆ ಕನಸಿನಿಂದ ಹೇಗೆ ಈ ಒಂದು ಕನಸು ಏನೋ ಸ್ವಪ್ನ ಸದೃಶ ಮತ್ತು ಇದು ಮಿಥ್ಯ ಅಂತ ಗೊತ್ತಾಯಿತು, ಹಾಗೆ ಈ ಒಂದು ದೇಹವೆಂಬ ಪ್ರಜ್ಞೆಯಿಂದ, ಉಪಾಧಿ ಎಂಬ ಪ್ರಜ್ಞೆಯಿಂದ ಮೀರಿ ನೀನು ಏನೋ ಆತ್ಮಜಾಗೃತಿಯನ್ನು ಪಡೆದುಕೊಳ್ಳುತ್ತೀಯೋ, ಆತ್ಮಜ್ಞಾನವನ್ನು ಹೊಂದುತ್ತೀಯೋ, ಆಗ ಈ ಎಚ್ಚರದ ಅವಸ್ಥೆಯೂ ಕೂಡ ಸ್ವಪ್ನ ಸದೃಶವಾಗಿ ಕಾಣುತ್ತದೆ. ಇಲ್ಲಿ ನಡೆಯುತ್ತಿರುವುದೆಲ್ಲವೂ ಕನಸಿನಂತೆ ನೋಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅಂತಹ ಒಂದು ಶಕ್ತಿ ಒಬ್ಬ ಜ್ಞಾನಿಗೆ ಬರುತ್ತೆ. ಇಲ್ಲಾಂದರೆ ಅಜ್ಞಾನಿಗೆ ಈ ಜಗತ್ತೆಲ್ಲವೂ ಸತ್ಯ, ಇಲ್ಲಿ ನಡೆಯುತ್ತಿರುವುದೆಲ್ಲವೂ ಸತ್ಯ, ಮತ್ತು ನನಗಾಗ್ತಾ ಇರೋದೆಲ್ಲವೂ ಸತ್ಯ ಅಂತ ಹೇಳಿ ಇರುವುದೆಲ್ಲದರ ಮೇಲೆ ಮೋಹಿತನಾಗ್ತಾನೆ. ಆದರೆ ಜ್ಞಾನಿಯು ಮೋಹಿತನಾಗದೆ, ಅಟ್ಯಾಚ್ಮೆಂಟನ್ನು ಪಡೆದುಕೊಳ್ಳದೆ, ಡಿಟ್ಯಾಚ್ಡ್ ಆಗಿ ಆತನು ಇದನ್ನು ಸ್ವಪ್ನ ಸದೃಶವಂತೆ ನೋಡ್ತಾನೆ. ಆದುದರಿಂದ ಕನಸಿನಲ್ಲಿ ಆಗಿದ್ದಕ್ಕೆ ಹೇಗೆ ದುಃಖಿತರಾಗುವುದಿಲ್ಲವೋ ಎಚ್ಚೆತ್ತ ಮೇಲೆ, ಹಾಗೆಯೇ ಜ್ಞಾನಿಯು ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳಿಗೂ ಕೂಡ ಮೋಹಿತನಾಗುವುದಿಲ್ಲ. ಹಾಗೂ ಬಂದರೂ ಸಂತೋಷ, ಬರದೇ ಇದ್ದರೂ ಸಂತೋಷ, ಕಳೆದುಕೊಂಡರೂ ದುಃಖಿತನಾಗುವುದಿಲ್ಲ. ಏಕೆಂದರೆ ಇದು ಜ್ಞಾನಿಯ ದೃಷ್ಟಿಯಲ್ಲಿ ಕೇವಲ ಸ್ವಪ್ನ ಸದೃಶ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದಂತಹ ವಿಚಾರಧಾರೆಗಳು ಶ್ರೀ ಶಂಕರಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಮಗೆ ರಾಮಕೃಷ್ಣ ಪರಮಹಂಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಜ್ಞಾನಿ ಇದ್ದಂತೆ, ಆತನು ರೈತನಾಗಿದ್ದಂತೆ. ಆ ರೈತನ ಮಗ ತೀರಿ ಹೋಗ್ತಾನೆ. ಆಗ ಆತನು ಸೈಲೆಂಟಾಗಿ ಇರ್ತಾನೆ, ನೋಡ್ತಾ ಇರ್ತಾನೆ. ಹೆಂಡತಿ ಬಂದು ಕೇಳ್ತಾಳೆ, ಏನು ಇದ್ದಿದ್ದು ಒಬ್ಬ ಮಗ ತೀರಿ ಹೋದ, ನಿಮಗೆ ದುಃಖ ಆಗ್ತಾ ಇಲ್ವಾ? ನೀವು
ಕಲ್ಲು ಹೃದಯದವರ ಅಂತ ಕೇಳ್ತಾಳೆ. ಆಗ ಆ ರೈತ ಹೇಳ್ತಾನೆ, ರಾತ್ರಿ ನಾನು ಒಂದು ಸ್ವಪ್ನವನ್ನು ಕಂಡೆ. ಆ ಸ್ವಪ್ನದಲ್ಲಿ ನಾನು ಮಹಾರಾಜನಾಗಿದ್ದೆ. ಆಗ ಅಲ್ಲಿ ನನಗೆ ನನ್ನ ಹೆಂಡತಿ ಮತ್ತು 8 ಜನ ಮಕ್ಕಳಿದ್ದರು. ನಾನು ಅದೆಲ್ಲವನ್ನು ಕಳೆದುಕೊಂಡು ಬಿಟ್ಟೆ. ಯಾವುದೋ ಒಂದು ಕಾರಣಕ್ಕಾಗಿ ನಾನು ಅದೆಲ್ಲವನ್ನು ಕಳೆದುಕೊಂಡು ಬಿಟ್ಟೆ. ಈಗ ನೀನು ಹೇಳು, ನಾನು ಮಹಾರಾಜನಾಗಿ ವೈಭೋಗದಿಂದ ಇದ್ದು ನನ್ನ ಹೆಂಡತಿ 8 ಜನ ಮಕ್ಕಳನ್ನು ಕಳೆದುಕೊಂಡೆನಲ್ಲ, ಅದಕ್ಕಾಗಿ ಅಳಲ್ಲ, ಅಥವಾ ಈಗ ಒಂದು ಮಗುವನ್ನು ಕಳೆದುಕೊಂಡಿದ್ದಕ್ಕೆ ಅಳಲ್ಲ ಅಂತ ಕೇಳ್ತಾನೆ. ಅಂದರೆ ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆಗಳೆಲ್ಲವೂ ಕೂಡ ಈ ಜಗತ್ತಿಗೆ ಸಂಬಂಧಪಟ್ಟವು, ಈ ಮಾಯೆಯ ಜಗತ್ತಿಗೆ ಸಂಬಂಧಪಟ್ಟವು. ಇದು ತಾತ್ಕಾಲಿಕ ಮತ್ತು ಅಶಾಶ್ವತವಾದದ್ದು. ಆದುದರಿಂದ ಶಾಶ್ವತವಾದಂಥದ್ದು ಆತ್ಮ ಒಂದೇ, ನಿತ್ಯವಾದದ್ದು ಆತ್ಮ ಒಂದೇ, ಎಂಜಲಾಗದ ವಸ್ತು ಬ್ರಹ್ಮ ಒಂದೇ ಅಂತ ಹೇಳಿ ಜ್ಞಾನಿಯು ತಿಳ್ಕೊಂಡಿರ್ತಾನೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಪ್ರಾರಂಭದಲ್ಲಿ ಈ ಜ್ಞಾನಿಗಳು ಈ ಜಗತ್ತನ್ನು ನೇತಿ ಮಾರ್ಗದಿಂದ ಹೋಗ್ತಾರೆ. ಆದರೆ ಭಕ್ತರು ಕೊನೆಗೆ ಆ ಒಂದು 2 ಅವಸ್ಥೆಗಳನ್ನು ಕೂಡ ಅವರು ಒಪ್ಪಿಕೊಳ್ತಾರೆ ಎಂಬುವಂಥ ಮಾತನ್ನು ಹೇಳ್ತಾರೆ. ಸೊ ಇಲ್ಲಿ ಯಾರನ್ನೂ ಬಿಟ್ಟು ಕೊಡುವುದಿಲ್ಲ ರಾಮಕೃಷ್ಣ ಪರಮಹಂಸರು. ಒಬ್ಬರು ಯಾವುದೂ ಇಲ್ಲ ಅಂತ ಹೇಳಿ ನೆಗೆಟ್ ಮಾಡಿಕೊಂಡು ಹೋಗ್ತಾರೆ, ನಕಾರಾತ್ಮಕ ಮಾಡಿ ಹೋಗ್ತಾರೆ. ಇನ್ನೊಬ್ಬರು ಎಲ್ಲ ಅವಸ್ಥೆಗಳಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ಹೋಗ್ತಾರೆ. ಒಟ್ಟಾರೆಯಾಗಿ ಎಲ್ಲದರಲ್ಲೂ ಕೂಡ ಎಲ್ಲ ಕಡೆಯೂ ಪರಬ್ರಹ್ಮನನ್ನು ನೋಡಿದಾಗ ಅಲ್ಲೂ ಕೂಡ ಯಾವುದು ಎರಡೆಂಬುದು ಇರೋದಿಲ್ಲ. ಯಾವುದೂ ಇಲ್ಲ ಅಂತ ಹೇಳಿ ಕೊನೆಗೆ ಹೋದಾಗ ಶೂನ್ಯದಲ್ಲೂ ಕೂಡ ಒಂದೇ ಉಳಿಯುತ್ತೆ. ಆ ಒಂದೇ ಯಾವುದು ಉಳಿಯುತ್ತೋ ಅದೇ ಬ್ರಹ್ಮ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವನಾಪರಃ, ಬ್ರಹ್ಮೇವ ಸತ್ಯ ಜಗನ್ಮಿಥ್ಯ ಅಂತ ಹೇಳಿ ಕೂಡ ಶಂಕರಾಚಾರ್ಯರು ಹೇಳ್ತಾರೆ. ಇಂತಹ ವಿಚಾರಧಾರೆಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಒಮ್ಮೆ ಬ್ರಹ್ಮಜ್ಞಾನಿಯ ಮನಸ್ಸು ಹೇಗೆ ಇರುತ್ತೆ ಅಂತ ಹೇಳಬೇಕಾದ್ರೆ ಒಂದು ರಾಮಾಯಣದ ಉದಾಹರಣೆಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ರಾಮನನ್ನು ನಾವು ಮನುಷ್ಯನಂತೆ ಕಂಡರೂ ಕೂಡ, ಆತನ ಅವತಾರ ಮನುಷ್ಯನಂತೆ ಇದ್ದರೂ ಕೂಡ ಆತನನ್ನು ಕೂಡ ನಾವು ದೇವರೆಂದು ನಾವು ಕಂಡಿದ್ದೇವೆ. ಒಮ್ಮೆ ಯಾರೋ ರಾವಣನಿಗೆ ಹೇಳ್ತಾರಂತೆ, ನೀನು ರಾಮನಂತೆ ವೇಷವನ್ನು ಧರಿಸಿ ಸೀತೆಯನ್ನು ಸೇರುವಂಥವನಾಗು ಅಂತ ಹೇಳಿ ಉಪದೇಶ ಕೊಡ್ತಾರಂತೆ. ಆಗ ರಾವಣ ಹೇಳ್ತಾನೆ, ಎಂತಹ ಮಾತು ನೋಡಿ, ಶ್ರೀರಾಮನ ವೇಷವನ್ನು ನಾನು ಧರಿಸಿದ್ದೇ ಆದಲ್ಲಿ ಅಥವಾ ಧರಿಸಿದ ತಕ್ಷಣವೇ ಇಡೀ ಸಕಲ ಬ್ರಹ್ಮಾಂಡವೇ ಕಸದಂತೆ ಕಾಣುತ್ತದೆ, ನಿಕೃಷ್ಟದಂತೆ ಕಾಣುತ್ತದೆ. ಅಂತಹದ್ದರಲ್ಲಿ ಪರಸ್ತ್ರೀಯರು ನಮಗೆ ನಿಕೃಷ್ಟದಂತೆ ಕಾಣುತ್ತದೆ. ಆದ್ದರಿಂದ ನನಗೆ ರಾಮನ ಅವತಾರವನ್ನು, ಆತನ ವೇಷವನ್ನು ಧರಿಸಿ ನನಗೆ ಅಂತಹ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರು. ನೋಡಿ, ಅಂಥದ್ದರಲ್ಲಿ ಇಡೀ ಬ್ರಹ್ಮಜ್ಞಾನಿಗೆ ಇನ್ಯಾವುದರ ಗೊಡವೆ, ಯಾವುದರ ಬಗ್ಗೆ ಚಿಂತನೆ ಇರುತ್ತದೆ, ಆತನಿಗೆ ಯಾವುದರ ದುಃಖವಿರುತ್ತದೆ. ಆದ್ದರಿಂದ ಈ ಒಂದು ಜಗತ್ತಿನ ಏನೋ ಒಂದು ನಾವು ಪಡ್ಕೊಂಡಿರ್ತೀವಿ ಅಲ್ಪವಾದದ್ದನ್ನು, ಅದನ್ನೇ ಮಹತ್ವ ಅಂತ ಭಾವಿಸ್ತಾ ಇರ್ತೀವಿ, ಅಥವಾ ಏನೋ ಅಲ್ಪವಾದದ್ದನ್ನೇ ಮಹತ್ವ ಅಂತ ತಿಳಿದ ಅಹಂಕಾರಗಳನ್ನು ಬೆಳೆಸ್ಕೊಳ್ತೇವೆ. ಏನಾದರೂ ನಮ್ಮಿಂದ ಪ್ರೀತಿ ಪಾತ್ರರು ಹೋದರೆ ಅಥವಾ ನಮಗೆ ನಂಬಿಕೆ ದ್ರೋಹಗಳನ್ನು ಮಾಡಿದರೆ ನಾವು ದುಃಖಿತರಾಗ್ತೇವೆ. ಇದು ಯಾವುದನ್ನೂ ಜ್ಞಾನಿಯಾದವನು ಕೇರ್ ಮಾಡೋದಿಲ್ಲ. ಯಾಕಂದರೆ ಆತನಿಗೆ ಇದೆಲ್ಲವೂ ಕೂಡ ಸ್ವಪ್ನ ಸದೃಶದಂತೆ ಇರುತ್ತದೆ. ಆಗಮ ಪಾಯಿನೋ ತಾಂ ತಿತಿಕ್ಷಸ್ವ ಭಾವತಃ ಅಂತ ಹೇಳಿ ಎಲ್ಲವೂ ಕೂಡ ಬಂದು ಇದ್ದು ಹೋಗುವಂಥದ್ದು. ಆದ್ದರಿಂದ ನಾವು ತಿತಿಕ್ಷರಾಗಿ ಇರ್ತೀವಿ. ಅಂದರೆ ಜ್ಞಾನಿಗಳಾದವರು ಆ ರೀತಿಯಲ್ಲಿ ಇರ್ತಾರೆ ಎಂಬುವಂತಹ ಮಾತನ್ನು ಅವರು ಹೇಳ್ತಾರೆ. ಆದ್ದರಿಂದ ಈ ಒಂದು ಪರಮ ಗುರುಗಳು, ಜ್ಞಾನಿಗಳಾದವರು ಈ ಜಗತ್ತನ್ನೇ ಸ್ವಪ್ನ ಸದೃಶ ಅಂತ ಹೇಳಿ ಕಾಣ್ತಾ ಇರ್ತಾರೆ. ಹಾಗೂ ಅವರಿಗೆ ಅವರ ದೃಷ್ಟಿಯಲ್ಲಿ ಆತನೇ ಬ್ರಹ್ಮವಾಗಿರ್ತಾನೆ. ಅಂದರೆ
ಆತನೇ ಜ್ಯೋತಿಯಾಗಿರ್ತಾನೆ, ಆತ್ಮಸ್ವರೂಪಿಯಾಗಿರ್ತಾನೆ, ಆತ್ಮ ಸಾಕ್ಷಿಯೂ ಕೂಡ ಆತನೇ ಆಗಿರ್ತಾನೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಆತನೇ ಸ್ವಯಂಭೂ ಸ್ವಯಂ ಜ್ಯೋತಿಯಾಗಿರ್ತಾನೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಒಮ್ಮೆ ಶಂಕರಾಚಾರ್ಯರ ಮತ್ತೊಂದು ಉದಾಹರಣೆಯನ್ನು ಉದಾಹರಿಸ್ತಾರೆ. ಅದರಲ್ಲಿ ಕಿಂ ಜ್ಯೋತಿಸ್ತವ ಭಾನುಮಾನ್ ಅಹನೀಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ವ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೇ ಕಿಂ ತತ್ರ ಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಅಂದರೆ ಒಬ್ಬ ಗುರು ಶಿಷ್ಯನಿಗೆ ಕೇಳ್ತಾನಂತೆ, ಶಿಷ್ಯನೇ ನಿನಗೆ ಜ್ಯೋತಿಯು ಅಂದರೆ ಬೆಳಕು ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಶಿಷ್ಯ, ಗುರುದೇವ ಹಗಲಿನಲ್ಲಿ ನನಗೆ ಸೂರ್ಯನೇ ಜ್ಯೋತಿ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ಸರಿ, ಇನ್ನು ರಾತ್ರಿಯಲ್ಲಿ ನಿನಗೆ ಜ್ಯೋತಿ ಯಾವುದು ಅಂತ ಕೇಳಿದಾಗ ರಾತ್ರಿಯಲ್ಲಿ ಚಂದ್ರನು ಹಾಗೂ ಎಣ್ಣೆ ದೀಪವೇ ನನಗೆ ಜ್ಯೋತಿಯಾಗುತ್ತದೆ ಅಂತ ಹೇಳಿ. ಹೌದಾ? ಹಾಗಾದರೆ ಗುರು ಕೇಳ್ತಾನೆ ಮತ್ತೆ, ಸರಿ ಸೂರ್ಯ ದೀಪ ಚಂದ್ರ ಕಾಣಲು ಇರುವಂತಹ ಜ್ಯೋತಿ ಯಾವುದು? ಅವರನ್ನು ನೋಡೋದಕ್ಕೊಂದು ಜ್ಯೋತಿ ಬೇಕಲ್ಲ, ಅದು ಯಾವುದು ಅಂತ ಕೇಳ್ತಾರೆ. ಅವುಗಳನ್ನು ನೋಡಲು ನನ್ನ ಕಣ್ಣುಗಳೇ ಜ್ಯೋತಿ ಅಂತ ಹೇಳ್ತಾನೆ ಶಿಷ್ಯ. ಹಾಗಾದರೆ ಗುರು, ಆ ಕಣ್ಣುಗಳಿಗೂ ಜ್ಯೋತಿ ಯಾವುದು ಅಂತ ಕೇಳಿದಾಗ ಗುರುದೇವ, ಕಣ್ಣುಗಳನ್ನೂ ಕೂಡ ಬೆಳಗುವ ಬುದ್ಧಿಯೇ ಜ್ಯೋತಿಯಾಗಿದೆ ಅಂತ ಹೇಳಿ. ಈ ಕಣ್ಣು ಬಿಟ್ಟಿರ್ತಾರೆ, ಆದರೆ ಬುದ್ಧಿ ಇಲ್ಲ ಅಂದರೆ, ಮನಸ್ಸು ಕನೆಕ್ಟ್ ಆಗಿಲ್ಲ ಅಂದರೆ ಏನೂ ಕಾಣಲ್ಲ, ಏನೂ ರೆಕಾರ್ಡ್ ಆಗಲ್ಲ, ಫೀಡ್ ಆಗಲ್ಲ. ಆದ್ದರಿಂದ ಕಣ್ಣುಗಳನ್ನು ಬೆಳಗಿಸುವುದು ಬುದ್ಧಿಯಾಗಿದೆ ಅಂತ ಹೇಳ್ತಾರೆ. ಸಂತೋಷ. ಆ ಬುದ್ಧಿಯನ್ನು ಬೆಳಗುವ ಜ್ಯೋತಿ ಯಾವುದು ಅಂತ ಕೇಳಿದಾಗ ಆ ಬುದ್ಧಿಯನ್ನು ಬೆಳಗುವ ಜ್ಯೋತಿಯು ನಾನೇ ಆಗಿದ್ದೇನೆ ಗುರುದೇವ ಅಂತ ಹೇಳ್ತಾರೆ. ಅಂದರೆ ಸರಿ, ಸಂತೋಷ. ಹಾಗಾದರೆ ನೀನೇ ಆ ಪರಂ ಜ್ಯೋತಿಯಾಗಿದ್ದೀಯಾ, ಪರಬ್ರಹ್ಮವೇ ಎಂದಾಯಿತಲ್ಲವೇ ಮಗು ಅಂತ ಹೇಳ್ತಾರೆ. ಹೌದು ಗುರುದೇವ, ಈಗ ನನಗೆ ಅರ್ಥವಾಯಿತು. ಅಹಮೇವ ಪರಂ ಜ್ಯೋತಿ, ಅಹಂ ಬ್ರಹ್ಮಾಸ್ಮಿ, ಅಹಮೇವ ಸ್ವಯಂ ಜ್ಯೋತಿ ಆತ್ಮ ಎಂದು ನನಗೆ ಈಗ ತಿಳಿಯಿತು. ಆದ್ದರಿಂದ ಹೀಗೆ ವಿಚಾರದಿಂದ ತಿಳಿಯುವುದಕ್ಕೆ ವಸ್ತುತಂತ್ರಜ್ಞಾನ ಅಂತ ಕೂಡ ಹೆಸರು. ಬ್ರಹ್ಮಾತ್ಮ ಜ್ಞಾನ ಪ್ರಾಪ್ತಿಗೆ ವಸ್ತುತಂತ್ರಜ್ಞಾನವೇ ರಾಜಮಾರ್ಗ. ಅಹಂ ಬ್ರಹ್ಮಾಸ್ಮಿ ಎಂಬುದನ್ನು ನಾವು ವಿವೇಕದಿಂದಲೇ ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಇಂತಹ ಒಂದು ಜ್ಯೋತಿಯಲ್ಲಿಯೇ ಜ್ಯೋತಿಯಾಗಿರುವಂತಹ ಪರಮಾತ್ಮನ ಸ್ವರೂಪವೇ ಆಗಿರುವಂತಹ ಜ್ಯೋತಿ ಸ್ವರೂಪವೇ ಆಗಿರುವಂತಹ ಈ ಜ್ಞಾನಿಗೆ ಇಡೀ ಜಗತ್ತು ಬ್ರಹ್ಮಮಯ, ಇಲ್ಲ ಅಂದರೆ ಇಡೀ ಜಗತ್ತು ಸ್ವಪ್ನ ಸದೃಶ. ಯಾವುದಾದರೂ ಒಂದು ಭಾವದಲ್ಲಿ ಜ್ಞಾನಿಯು ನಿಂತಿರ್ತಾನೆ. ಆದ್ದರಿಂದ ಈ ಜ್ಞಾನಿಗೆ ದುಃಖವೆಂಬುದೇ ಇರುವುದಿಲ್ಲ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಇಂತಹ ಒಂದು ಜ್ಯೋತಿಯಲ್ಲಿ ಮತ್ತು ಜ್ಯೋತಿಗೆಲ್ಲ ಜ್ಯೋತಿಯು ನೀನೇ ಆಗಿದ್ದೀಯಾ ಅಂತ ನಮಗೆ ಹೇಳಿಕೊಟ್ಟಿರೋದ್ರಿಂದ ಅಂತಹ ಪರಮ ಕಾರುಣಿಕನಾದಂತಹ ಗುರುದೇವನ ಒಂದು ಸ್ಮರಣೆಯನ್ನು ನಾವು ಮಾಡೋಣ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ಭವಹರಣಂ. ನಮಾಮಿ ಶಂಕರ ಭವಹರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ತಿಮಿರ ವಿನಾಶಕ ಜ್ಯೋತಿ ಪ್ರಕಾಶಕ ಶಾಂತಿ ಪ್ರದಾಯಕ ತವ ಚರಣಂ. ಶಾಂತಿ ಪ್ರದಾಯಕ ತವ ಶರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ಓಂ ಗುರು ಪರಾತ್ಪರ ಗುರು
ಓಂಕಾರ ಗುರು ತವ ಚರಣಂ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ಭವಹರಣಂ ನಮಾಮಿ ಶಂಕರ ಭವಹರಣಂ ನಮಾಮಿ ಶಂಕರ ಭವಹರಣಂ. ನೋಡಿ, ಆ ಗುರುವಿನ ಒಂದು ಕೃಪೆ ನಮ್ಮ ಮೇಲೆ ಆಗಬೇಕು. ಆತನ ಪರಾತ್ಪರವನ್ನು ಅರ್ಥ ಮಾಡಿಕೊಂಡಂತಹ ಗುರುವಾಗಿರ್ತಾರೆ. ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಹೇಳಬೇಕು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಶಂಕರನಾಗಿದ್ದಾನೆ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ನಮ್ಮ ಭವಬಂಧನಗಳನ್ನು, ದುಃಖಗಳನ್ನು ನಾಶ ಮಾಡಿ ಅದನ್ನು ಕರಗಿಸಿ ನಮಗೆ ಶಾಂತಿಯನ್ನು ಕೊಡುವಂತಹ ಗುರುವಿನ ಪಾದ ಪದ್ಮಗಳಿಗೆ ಶರಣಾಗಿ ಇಂದಿನ ಈ ಒಂದು ಬ್ರಹ್ಮ ಜ್ಞಾನಿಗೆ ಇಡೀ ಜಗತ್ತು ಹೇಗೆ ಸ್ವಪ್ನ ಸದೃಶವಾಗಿ ಇರುತ್ತದೆ, ಆತನು ಹೇಗೆ ಈ ಒಂದು ಮಮಕಾರಗಳ ಸಂಸಾರದ ಬಲೆಯಿಂದ ಮೀರಿರ್ತಾನೆ, ಹಾಗೂ ಆತನಿಗೆ ದುಃಖವೇ ಯಾಕೆ ಆಗುವುದಿಲ್ಲ ಎಂಬುದನ್ನು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಚಾರಗಳು ನಿಮಗೆ ಸಿಗ್ತಾ ಹೋಗಲಿ. ಗುರುವಿನ ಕೃಪೆ ನಿಮಗೆ, ನಿಮ್ಮ ಕುಟುಂಬದವರ ಮೇಲೆ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕೈಲಾದಷ್ಟು ಸಹಕಾರವನ್ನು ಈ ಚಾನಲ್ಗೆ ಕೊಟ್ಟು ಈ ಚಾನಲನ್ನು ಬೆಳೆಸಿ ಇತರರಿಗೂ ಕೂಡ ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.